ಕಬಂದ ನಾಮಧೇಯನಾದಂತಹ ರಾಕ್ಷಸ. ನಾನು ರಾಕ್ಷಸ ಎಂದು ಗೊತ್ತಾದದ್ದು ಬೇರೆಯವರು ಕರೆಯುವುದರಿಂದ. ಕದಂಬ ಎಂಬ ಹೆಸರು ನನ್ನ ದೇಹಾಕಾರದಿಂದ ನನಗೆ ಒದಗಿದೆ. ಶಿರವಿಲ್ಲದ ಕಾರಣ ನನ್ನನ್ನು ಜನರು ಕಬಂದ ಎಂದು ಕರೆದರು. ಹಾಗಂದು ತಲೆ ಇಲ್ಲ ಅಂತ ಅಲ್ಲ, ತಲೆ ಉಂಟು ನನ್ನ ಹೊಟ್ಟೆಯ ಒಳಗೆ. ಹೊಟ್ಟೆ ಇದ್ದರೆ ಹಸಿವೆಯೂ ಉಂಟು. ಹಸಿವೆಯನ್ನು ನಿವಾರಿಸುವ ಬಗೆ ಹೇಗೆ? ಹಸಿವೆಯನ್ನು ನಿವಾರಿಸಲಿಕ್ಕೆ ನನ್ನ ಹೊಟ್ಟೆಯಲ್ಲಿಯೇ ಒಂದು ಬಾಯಿ ಉಂಟು. ಲೋಕದಲ್ಲಿ ಒಂದು ಮಾತುಂಟು, ತಲೆ ಇಲ್ಲದಿದ್ದರೆ ಹೊಟ್ಟೆ ತುಂಬಿಸಲು ಅಸಾಧ್ಯ. ಅದು ಶುದ್ಧ ಸುಳ್ಳು. ಅದು ಲೋಕದ ಬುದ್ಧಿಜೀವಿಗಳು ಹೇಳಿದಂತಹ ಬುದ್ಧಿವಂತಿಕೆಯ ಹೇಳಿಕೆ. ನನಗೆ ಹೊಟ್ಟೆ ತುಂಬಿಸಲು ತಲೆ ಹಾಕಬೇಕು, ಬಾಯಿದ್ದರೆ ಸಾಕಲ್ಲವೇ? ಆದರೆ ನನಗೆ ಹೊಟ್ಟೆ ತುಂಬಿಸಲು ನನ್ನ ವಿಶಾಲವಾದಂತಹ ಕರಗಳು, ಒಂದು ಯೋಜನೆ ವಿಸ್ತೀರ್ಣವನ್ನು ಪಡೆದಂತಹ ನನ್ನ ಈ ಘೋರವಾದಂತಹ ಹಸ್ತಗಳು, ನಾನು ಕೈ ಚಾಸಿ ಆಚೆ ಈಚೆ ಕೈ ಆಡಿಸಿದ್ರೆ ಕೈಗೆ ಸಿಕ್ಕಂತಹ ಪ್ರಾಣಿಗಳು ನನ್ನ ಉದರದ ಒಳಗೆ. ಲೋಕದಲ್ಲಿ ಒಂದು ಮಾತುಂಟು, ಲೋಕದಲ್ಲಿ ಪರಮ ಸುಖ ಯಾವುದು? ಲೋಕದಲ್ಲಿ ಪರಮ ಸುಖ ಉತ್ತರ, ಯಾರು ಕುಳಿತು ಉಣ್ಣುವವನೇ ಅವನೇ ಪರಮ ಸುಖಿ. ಆ ದಿಸೆಯಲ್ಲಿ ನಾನು ಭಾಗ್ಯವಂತ. ಇಂದು ಇದೇ ನನ್ನ ದಿನಚರಿ. ಬೆಳಿಗ್ಗೆ ಹೇಳುವುದು, ಕೈ ಆಡಿಸುವುದು, ಸಿಕ್ಕಿದ ಪ್ರಾಣಿಗಳನ್ನು ನುಂಗುವುದು. ಚಪ್ಪರಿಸಬೇಕೆಂದಿಲ್ಲ, ಅದರ ರುಚಿಯನ್ನು ನೋಡುವ ಅಗತ್ಯವೇ ಇಲ್ಲ. ಹೊಟ್ಟೆಯೊಳಗೆ ಹಾಕಿದರೆ ಸರಿ. ಆದರೆ ಈಗೀಗ ನನ್ನ ಪ್ರಚಾರ ಹೆಚ್ಚಾಗಿದೆ. ಅಲ್ಲೊಬ್ಬ ವಿಲಕ್ಷಣ ರೂಪದ ರಾಕ್ಷಸ ಇದ್ದಾನೆ. ಅವನ ದೊಡ್ಡ ಘೋರ ಭಾವಗಳು. ಆ ಸ್ಥಳಕ್ಕೆ ಯಾರು ಹೋಗಬೇಡಿ, ಅವನು ಹಿಡಿದು ನುಂಗುತ್ತಾನೆ. ಆದರೆ ಇನ್ನೊಂದು ಪ್ರಯತ್ನವನ್ನು ಮಾಡುತ್ತೇನೆ. ನನ್ನ ಎರಡು ಕೈಯನ್ನು ಚಾಚಿ ಅಲುಗಾಡಿಸುತ್ತೇನೆ. ಎರಡು ಪ್ರಾಣಿಗಳು ಸಿಕ್ಕಿತು. ಇಂದು ಸುದಿನ ನನ್ನ ಯೋಗ ಬಲ. ಇಷ್ಟರ ತನಕ ಈ ಕಾಡು ಮೃಗಗಳು, ದೈತ್ಯ, ಆನೆ, ಹುಲಿ, ಶಿವವನ್ನು ತಿಂದು ಸಾಕಾಗಿದೆ. ಇವತ್ತು ಲೋಕಮುಖದಲ್ಲಿ ಬುದ್ಧಿವಂತ ಜೀವಿಗಳು ಅಂತ ಹೇಳುವಂತ ಎರಡು ಮನುಷ್ಯರು ನನ್ನ ಕೈಗೆ ಸಿಕ್ಕಿದ್ದಾರೆ. ಅವರ ನರಮಾಂಸವನ್ನು ತಿಂದು ತುಂಬಾ ಸಮಯವಾಗಿದೆ. ಹಿಡಿದು ಭಕ್ಷಿಸುತ್ತೇನೆ.
ವಿಚಿತ್ರ ಪ್ರಾಣಿ ಅಥವಾ ಒಂದು ರಾಕ್ಷಸ ಕಾಣುತ್ತಿದ್ದಾನೆ. ಹ ಉಂಡ ಕುತ್ತಿಗೆಗಳಲ್ಲಿಲ್ಲದ ಉಂಡವೇ ಇದ್ದ ಪ್ರಾಣಿಯೇ ಅಥವಾ ಜೀವ ರಾಶಿ. ಅದರ ಎದೆ ಮತ್ತು ಉದರ ಭಾಗದಲ್ಲಿ ಒಂದು ಬೃಹದಾಕಾರದ ಬಾಯಿ ಉಂಟು. ಉಭಯ ಕೈಗಳಲ್ಲಿ ತೋಳ್ಗಳಿಂದ ನಮ್ಮನ್ನಿಬ್ಬರನ್ನು ಹಿಡಿದುಕೊಂಡಿದ್ದಾನೆ. ಭರತ ವರ್ಷದ ಭವಿಷ್ಯವನ್ನೇ ತಿನ್ನುತ್ತೇನೆ ಎಂದು ಮುಂದೆ ಬರುತ್ತಿದ್ದಾನೆ. ಹಾಗಿರುವಾಗ ನಾವು ಅವನಿಂದ ರಕ್ಷಿಸಿಕೊಳ್ಳುವುದಾದರೂ ಹೇಗೆ? ನಮ್ಮ ಸೀತಾದೇವಿಯನ್ನು ಹುಡುಕಬೇಕಲ್ವೇ? ನಾವು ಸೀತಾದೇವಿಯನ್ನೇ ಅರಸಿ ಬಂದವರು. ಈ ಕ್ರೌಂಚ ಕಾಡಿನಲ್ಲಿ ಇಂಥ ಒಂದು ಪ್ರಾಣಿ ಸಿಕ್ಕಿತ್ತು ಅಣ್ಣ. ನಮಗೆ ಆ ಸೀತೆಯನ್ನು ರಕ್ಷಿಸಬೇಕಾದ್ರೆ ನಮ್ಮೀರ್ವರಲ್ಲಿ ಒಬ್ಬನು ಬದುಕಲೇಬೇಕು. ಅವನ ಹಿಡಿತದಿಂದ ನಾವು ಬದುಕಿಡುವುದು ಕಷ್ಟ. ಆದರೂ ನನ್ನನ್ನು ತಿಂದರೂ ತೊಂದರೆ ಇಲ್ಲ. ನೀನು ಹೋಗಿ ಸೀತೆಯನ್ನು ಸಂರಕ್ಷಿಸಿ ತರಬೇಕು. ಮತ್ತೊಂದು ಮಾತು ಏನು? ದಿಗ್ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂದ್ರೆ ದೈಹಿಕ ಶಕ್ತಿಯಿಂದ ದೈವಿಕ ಶಕ್ತಿಯೇ ಮೇಲು. ಆಗಿರುವಾಗ ನಿನಗೆ ದೈವಿಕ ಶಕ್ತಿ ಉಂಟು, ದೈಹಿಕ ಶಕ್ತಿ ಉಂಟು. ಆದ್ದರಿಂದ ನೀನು ಏನಾದರೂ ಉಪಾಯ ಮಾಡಿ ನನ್ನ ಈ ಬಲಿ ಪಶುವಿಂದ ನಮ್ಮನ್ನು ರಕ್ಷಿಸಬೇಕಣ್ಣ. ಏನಾದರೂ ಉಪಾಯ ಮಾಡು. ಮಗು ಹೆದರಿದೆಯೇ? ಖಂಡಿತವಾಗಿ ಸಹಜವೇ ಈ ಭಾವ. ಅಂತರಂಗವನ್ನು ಭೀತಿಯಾವರಿಸಿದ ಕಾಲಕ್ಕೆ ವಿವೇಕ ಎನ್ನುವುದು ಶೂನ್ಯವೇ ಆಗುತ್ತದೆ. ವಿವೇಕವನ್ನು ಕಳೆದುಕೊಂಡ ಕಾಲಕ್ಕೆ ಪೂರ್ಣ ಪ್ರಮಾಣದ ಮರವನ್ನು ನಾವು ಅನುಭವಿಸಬೇಕಾಗುತ್ತದೆ. ನೀನೇ ಉಲ್ಲೇಖಿಸಿದಂತಹ ವಾಕ್ಯ ಸರಣಿ ದಿಗ್ಬಲಂ ಕ್ಷಾತ್ರೀಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ, ಹಾಗೆ ಹೇಳಿದವರು ಗಾಯತ್ರಿಯಂತಹ ಶ್ರೇಷ್ಠ ಮಂತ್ರವನ್ನು ಈ ಲೋಕಕ್ಕೆ ಕೊಡುಗೆಯಾಗಿ ನೀಡಿದಂತಹ ಬ್ರಹ್ಮರ್ಷಿ ವಿಶ್ವಾಮಿತ್ರರು. ಯೋಚನೆ ಮಾಡಿ ನೋಡು, ಯಾವ ಕ್ಷಾತ್ರಿಯ ಬಲವನ್ನು ಧಿಕ್ಕರಿಸಿದ್ದೇನೆ ಎನ್ನುವುದಾಗಿ ಆಡಿ ಬ್ರಹ್ಮತೇಜವನ್ನೇ ಸಾಧಿಸುವುದಕ್ಕಾಗಿ ಹೊರಟು ಬ್ರಹ್ಮರ್ಷಿಗಳಾದರೂ ಅಂತಹ ಬ್ರಹ್ಮರ್ಷಿಗಳೇ ಅವರು ಆಚರಿಸಬಹುದಾದಂತಹ ಯಜ್ಞಯಾಗಾದಿಗಳಿಗೆ ಕಂಟಕ ಬಂದಾಗ ನಾವು ಮೊರೆ ಹೋಗಬೇಕಾದದ್ದು ಕ್ಷಾತ್ರವನ್ನು ಎನ್ನುವುದಾಗಿ ಪರಿಭಾವಿಸಿ ನನ್ನ ತಂದೆಯಲ್ಲಿಗೆ ಬಂದದ್ದು ತಾನು. ನಾವು ಹೊಂದಿದಂತಹ ಕ್ಷಾತ್ರವೇ ಅವರಿಗೆ ಒದಗಿ ಬಂದಂತಹ ವಿಪತ್ ಪರಂಪರೆಯನ್ನು ನಿವಾರಿಸಿದ್ದು ತಾನು. ಅವರಿಂದ ಅನುಗ್ರಹಿತವಾದಂತಹ ವಿಶೇಷವಾದಂತಹ ಅನುಗ್ರಹ ಸಂಪದಗಳೇನುಂಟು ಅದು ಕೇವಲ ನನ್ನೊಂದಿಗೆ ಮಾತ್ರ ಇರುವುದಲ್ಲ, ನನ್ನ ಅನುವರ್ತಿಯಾಗಿ ನನ್ನ ನೆರಳಾಗಿ ಬಂದಂತಹ ನಿನ್ನಲ್ಲಿಯೂ ಆ ಅನುಗ್ರಹ ಸಂಪದಗಳುಂಟು. ರಾಮನಿಂದ ಲಕ್ಷ್ಮಣ ಬೇರೆ ಅಲ್ಲ, ಲಕ್ಷ್ಮಣನಿಂದ ರಾಮ ಬೇರೆ ಅಲ್ಲ.
ವನವಾಸಕ್ಕೆ ಬಂದು ಚಿತ್ರಕೂಟದಿಂದ ಪಂಚವಟಿಯತ್ತ ಬರುವ ಸಂದರ್ಭದಲ್ಲಿ ಅತ್ರಿ ಮಹರ್ಷಿಗಳ ಸಂದರ್ಶನ ನಮ್ಮ ಪಾಲಿಗೆ ಸಂಪ್ರಾಪ್ತಿಯಾಗಿತ್ತು. ಆ ಕಾಲಕ್ಕೆ ಅತ್ರಿ ಮಹರ್ಷಿಗಳು ಆಡಿದಂತಹ ಒಂದು ವಾಕ್ಯ, ಬದುಕಿನಲ್ಲಿ ನಡುಕಿನ ನಡಿಗೆಯಲ್ಲಿ ಸಾವಿರ ಸಾವಿರ ಅಂತರಾಯಗಳು ಎದುರಾಗಬಹುದು ಮಕ್ಕಳೇ. ಕ್ಷಾತ್ರಿಯರಾದಂತಹ ನೀವು ಎದುರಾಗಬಹುದಾದಂತಹ ಅಡ್ಡಿ ಅಂತರಾಯಗಳ ಕುರಿತಾಗಿ ಅರೆಕ್ಷಣವು ವಿಚಲಿತರಾಗಕೂಡದು. ಮಹಾಮೇರುವಿನಂತೆ ಆ ಅಂತರಾಯಗಳನ್ನು ನಿವಾರಿಸುವಲ್ಲಿ ಸದೃಢರಾಗಿ ನಿಲ್ಲಬೇಕು ಎಂಬ ಹಾಗೆ. ಹಾಗಾದ್ರೆ ಇವತ್ತು ಬಂದ ಪರಿಸ್ಥಿತಿ ಆಗಿಲ್ಲ ಅಂದ್ರೆ ಎಂಥದ್ದೇ ಸ್ಥಿತಿ ಇರಲಿ ಬಂದ ಸ್ಥಿತಿ ಯಾವುದು ಎನ್ನುವುದರ ಆಧಾರದ ಮೇಲೆ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳುವುದಲ್ಲ. ನಾವು ಹೇಗಿದ್ದೇವೆ, ನಮ್ಮ ಅಂತರಂಗದ ಭಾವ ಯಾವುದುಂಟು, ಆ ಭಾವದಲ್ಲಿ ಸ್ಥಿತರಾಗಿ ನಿಂತು ಯೋಚನೆ ಮಾಡಿದಾಗ ಮಾತ್ರ ಎದುರಾದಂತಹ ಅಂತರಾಯವನ್ನು ನಿವಾರಿಸಿಕೊಳ್ಳುವ ಬಗೆ ಹೇಗೆ ಎನ್ನುವುದಕ್ಕೆ ದಾರಿ ಕಾಣುತ್ತದೆ. ಸಕಾಲ ಸ್ಫುರಣ ಎನ್ನುವುದು ಅಂತರಂಗದಲ್ಲಿ ಧೈರ್ಯಗೊಂಡಾಗ ಬರುತ್ತದೆ. ನಮ್ಮನ್ನ ಈ ಕಾಲಕ್ಕೆ ಬಿಗಿದು ಹಿಡಿದದ್ದು ಘೋರರೂಪಿಯಾದಂತಹ ರಾಕ್ಷಸನ ಎರಡು ಭೀಕರವಾದಂತಹ ಹಸ್ತಗಳು ತಾನೆ. ಅಷ್ಟು ಯಾಕೆ ಯೋಚನೆ ಮಾಡುವುದು? ಆಯುಧಧಾರಿಯಾಗಿ ನಾವು ಬಂದದ್ದಲ್ಲವೋ? ಆಯುಧಧಾರಿಯಾಗಿ ಯಾಕೆ ಬಂದಿದ್ದೇವೆ? ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೆ ಬೇಕಾಗಿ, ಲೋಕದಲ್ಲಿ ಆರ್ತರಾದವರ ರಕ್ಷಣೆ ಮಾಡುವುದಕ್ಕೆ ಬೇಕಾಗಿ. ಈ ಕಾಲಕ್ಕೆ ನಮ್ಮನ್ನು ಹಿಡಿದ ತೋಳುಗಳನ್ನು ನಾವು ಕತ್ತರಿಸುವುದಕ್ಕೆ ಹೊರಟಿದ್ದೇವೆ ಅಂತಂದರೆ ಅವನಿಂದ ನಮ್ಮ ರಕ್ಷಣೆಯೂ ಆಗುತ್ತದೆ, ಮುಂದೆ ಅವನಿಂದ ಲೋಕಕ್ಕೊದಗಬಹುದಾದಂತಹ ವಿಪತ್ ಪರಂಪರೆಯೂ ದೂರ ಆಗುತ್ತದೆ. ಆ ಕಾರಣಕ್ಕಾಗಿ ಯೋಚನೆ ಮಾಡಬೇಡ. ಹಿಡಿದಂತಹ ಕೂರಸೆಯಿಂದ ನಮ್ಮನ್ನು ಬಿಗಿ ಹಿಡಿದಂತಹ ಎರಡು ಕೈಗಳಲ್ಲೂ ಒಂದು ನೀನು ಒಂದು ನಾನು ಕತ್ತರಿಸುವ ಮುಂದೆ ಏನಾಗ್ತದೆ ಹಾಗೆ ಆಗಲಿ. ಧೀರರು ಶೂರರು ಸೋಜಿಗವೇ ಆಗುತ್ತಾ ಇದೆ. ಈ ಕಬಂಧನ ಕೈಗಳು, ಘೋರ ಕೈಗಳು ಅದೆಷ್ಟೋ ಮುನಿಗಳನ್ನು ಮನುಷ್ಯರನ್ನು ಹಿಡಿದು ತಿಂದವ. ಅದಾಕೆ ದೈತ್ಯ ರೂಪದಂತಹ ಆನೆ ಮುಡಿಗಳನ್ನು ಹಿಡಿದಂತಹ ಈ ಕೈಗಳನ್ನು ನೀವು ಒಂದೊಂದೇ ಬಾಣದಿಂದ ಕತ್ತರಿಸಿದಿರಿ. ನೀವು ವೀರರು, ಧೀರರು, ಮಹಾಪುರುಷರು. ನೀವು ಸಾಮಾನ್ಯರಲ್ಲ, ನೀವು ಅಸಾಮಾನ್ಯರು. ನಿಮ್ಮ ಪೌರುಷವನ್ನು ನೋಡಿ ನನ್ನ ಮನಸ್ಸಿನಲ್ಲಿಯೂ ಸಂತೋಷವಾಗುತ್ತಾ ಇದೆ. ಓ ಧೀರರೇ, ವೀರರೇ, ತಾವ್ಯಾರು ಹೇಳಬಹುದೇ? ಕೋಶಲ ದೇಶದ ಅಯೋಧ್ಯ ರಾಜ್ಯನಾದ ದಾಶರಥಿಯ ಮಕ್ಕಳು ನಾವು.
ಹೌದೇ? ಇವನೇ ರಾಮಚಂದ್ರ, ನಾನು ಅವನ ಅನುಜ ಲಕ್ಷ್ಮಣ. ನಾವು ಪಿತೃ ವಾಕ್ಯ ಪರಿಪಾಲನೆಗಾಗಿ ವನವಾಸನ್ನು ಬಂದಾಗ ಹ್ಮ್ ನಮ್ಮ ಸೀತೆಯನ್ನು ಯಾರೋ ಕೊಂದು ಹ್ಮ್ ರಾವಣನೆಂಬ ರಾಕ್ಷಸ ಅಪಹರಣ ಮಾಡಿದನೆಂದು ಜಟಾಯುವಿನಿಂದ ತಿಳಿದು ಬಂತು. ಹ್ಮ್ ಆದರೆ ಈ ರಾಮನು ಪವಾಡ ಪುರುಷ, ಹ್ಮ್ ಅವನು ಪುರುಷೋತ್ತಮ. ಹೌದು. ಯಾಕಂದ್ರೆ ಅವನು ಮಾಡಿದ ಕಾರ್ಯ ಅಷ್ಟಿಷ್ಟಲ್ಲ. ಅಂದು ಮಿಥಿಲಾ ನಗರದ ಜನಕರಾಯನಲ್ಲಿ ಸೀತಾ ಸ್ವಯಂವರ ಎಂಬ ಪಂಥಕ್ಕೆ ಇಟ್ಟಾಗ ಅಲ್ಲಿಯ ಶಿವಧನಸ್ಸನ್ನು ವಿಶ್ವಾಮಿತ್ರದ ಅನುಜ್ಞೆಯಂತೆ ಎದೆ ಏರಿಸಿ ಬಗ್ಗಿಸಿ ಮುರಿದು ಸೀತೆಯನ್ನು ವರಿಸಿಕೊಂಡರು. ಆವಾಗ ಕೋಪಗೊಂಡ ಶಿವನ ಕೋಪದ ಅವತಾರ ಪುರುಷನಂತಿದ್ದ ಪರಶುರಾಮನ ಗರ್ವಭಂಗ ಮಾಡಿದರು. ಮುಂದಕ್ಕೆ ಪಂಚಕನ್ಯೆಯರಲ್ಲಿ ಒಬ್ಬಳಾದ ಪ್ರಮುಖಳಾದ ಅಹಲ್ಯಾದೇವಿ ತನ್ನ ಪತಿ ಗೌತಮ ಮಹರ್ಷಿಯ ಶಾಪಕ್ಕೆ ಒಳಗಾಗಿ ಕಲ್ಲಾಗಿ ಬಿದ್ದದರಿಂದ ಅವನು ಮುಂದಕ್ಕೆ ತ್ರೇತಾಯುಗದ ರಾಮ ಬಂದಾಗ ಅವನ ಕಾಲಿನ ಸ್ಪರ್ಶದಿಂದ ನಿನ್ನ ಶಾಪ ವಿಮೋಚನೆ ಆಗ್ತದೆ ಎಂದು ಹೇಳಿದರು. ಆ ರೀತಿಯೇ ಅಹಲ್ಯ ಶಾಪ ವಿಮೋಚನೆ ಮಾಡಿದ ರಾಮನು ಈ ರಾಮಚಂದ್ರನು ಆಗಿರುವಾಗ, ಅದೂ ಅಲ್ಲದೆ ರಾಮನು ಸತ್ಯ ಮಾತ ಪಿತಾ ಜ್ಞಾನ ಧರ್ಮೋ ಭ್ರಾತ್ರ ದಯಾ ಸತ್ಯ ಶಾಂತಿ ಪತ್ನಿ ಕ್ಷಮಾ ಮಕ್ಕಳು ಷಡತೆ ಅಂದ್ರೆ ಸತ್ಯವೇ ತಾಯಿ, ಜ್ಞಾನವೇ ತಂದೆ, ಧರ್ಮವೇ ಸಹೋದರ, ದಯವೇ ಸಖ್ಯ ಸ್ನೇಹಿತ, ಶಾಂತಿ ರೂಪವೇ ಮಡದಿ, ಮಕ್ಕಳೇ ಕ್ಷಮೆಯೇ ಮಕ್ಕಳು ಎಂಬ ತನ್ನ ಅಮೂಲ್ಯವಾದ ಇದನ್ನು ನನ್ನ ಜೀವಮಾನದಲ್ಲಿ ಅಳವಡಿಸಿಕೊಂಡ ರಾಮನು ಇದ್ದಾನೆ. ಆಗಿರುವಾಗ ನಾವು ಇಲ್ಲಿ ಬರುವಾಗ ನಮ್ಮ ಸೀತೆಯನ್ನು ಅರಸಿ ಬರುವಾಗ ಈ ಗಂಡಾರಣ್ಯದಲ್ಲಿ ನಮಗೆ ಸಿಕ್ಕ ಜಟಾಯು ಹೇಳಿದ ಸೀತೆಯನ್ನು ರಾವಣನೆಂಬ ರಾಕ್ಷಸ ತನ್ನ ಸನ್ಯಾಸಿ ವೇಷದಿಂದ ಅಪಹರಿಸಿಕೊಂಡು ಹೋಗುವಾಗ ಅವನು ತಡೆದನಂತೆ. ಹಾಗಾಗಿ ತಡೆದ ಜಟಾವಿನ ರೆಕ್ಕೆಗಳನ್ನೆಲ್ಲ ಕಡೆದು ಅವನನ್ನು ಧರೆಗೊಳಿಸಿದರು. ಆ ಜಟಾವಿನ ಅಂತ್ಯಕ್ರಿಯೆಯನ್ನು ಮಾಡಿ ನಾವು ಮುಂದುವರಿಯುತ್ತಿರುವಾಗ ನೀನು ನಮಗೆ ಎದುರಾದೆ. ನಾವು ಈ ಪರಾಕ್ರಮಿಗಳು, ನಮ್ಮ ಅಣ್ಣ ಪವಾಡ ಪುರುಷ ಶ್ರೀರಾಮ. ರಾಮ ರಾಮ ರಾಮನಂದ ಸುನಾಮವಾಲಿಸಿ ರಾಮನೆಂಬ ಸುನಾಮವಾಲಿಸಿ ತಾಮಸವು ಕರಗಿಡುವುದು ಶಿರವ
ಕಾಪಾಡು ಸ್ವಾಮಿ ಕಾಪಾಡು. ರಾಮ ಎಂಬಂತಹ ಎರಡು ಅಕ್ಷರ, ಮುದ್ದಾದ ಅಕ್ಷರವನ್ನು ಕೇಳುವಾಗ ನನ್ನ ತನು ಪುಲಕಿತಗೊಂಡಿದೆ. ನನ್ನಲ್ಲಿರುವಂತಹ ಒಂದು ಕತ್ತಲೆಯ ಅಂಧಕಾರ ಹೊರಟು ಹೋಗಿದೆ. ಸುಜ್ಞಾನದ ಬೆಳಕು ನನ್ನಲ್ಲಿ ಬೆಳಗುತ್ತಾ ಇದೆ. ಆ ಮುನಿಶ್ರೇಷ್ಠರು ಹೇಳಿದಂತಹ ರಾಮ ಎಂದಂತ ಎರಡು ಮಾತುಗಳು ಇನ್ನು ನನ್ನ ಜೀವನದಲ್ಲಿ ಪರಮ ವಿಮೋಚನೆಯನ್ನು ಕೊಡುವಂತಹ ಶಬ್ದಗಳಾಗಿವೆ. ಏನು ಮಾಡಲಿ? ರಾಮನಾಮದಿಂದ ನನ್ನ ತಾಮಸ ಗುಣ ಹೊರಗೋಡಿದೆ. ರಾಮನಾಮದಿಂದಂತಹ ನನ್ನಲ್ಲಿರುವ ಸಾತ್ವಿಕತೆ, ಶುಭ ದೀಪ್ತಿ ಬೆಳಗುತ್ತಾ ಇದೆ. ಇಂತಹ ದುಸ್ಥಿತಿ ಯಾರಿಗೂ ಬಾರಬಾರದು. ಆದ್ದರಿಂದ ಆ ಪರಮಾತ್ಮನಲ್ಲಿ, ಆದಿನಾರಾಯಣ ಶ್ರೀಮನ್ನಾರಾಯಣನಲ್ಲಿ ಪ್ರಾರ್ಥಿಸುತ್ತೇನೆ. ದೇವಾ, ಓ ದೇವರ ದೇವೋತ್ತಮ, ಓ ದೇವಾದಿ ದೇವಾ, ಕಾಪಾಡು ದೇವ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಾಪಾಡು. ಓ ಸಾರ್ವಭೌಮ, ನೀನು ನನ್ನ ಕಷ್ಟವನ್ನು ನೋಡಿದೆಯ. ಆ ಶಾಪದಿಂದಾಗಿ ನೀನು ನನ್ನ ದೇವರು, ಆದಿದೇವರು ನನ್ನ ಎದುರಿಗೆ ಬಂದಿದ್ದಾರೆ. ಶ್ರೀಮನ್ನಾರಾಯಣನೇ ನನ್ನ ಎದುರು ಬಂದಿದ್ದಾರೆ. ಕೈ ಜೋಡಿಸುವ ಎಂದರೆ ನನ್ನ ಕರಗಳನ್ನೇ ನೀನು ಕತ್ತರಿಸಿದಿ. ನನ್ನ ದುಷ್ಟ ಕೃತ್ಯಗಳನ್ನು ಮಾಡಿದಂತಹ ಈ ನನ್ನ ಕರವನ್ನು ಕತ್ತರಿಸಿದಿ. ನೀನು ಕರವನ್ನು ಮುಗಿಯಲಾರೆ ನಾನು. ಶಿರಬಾಗುವೆ ಎಂದರೆ ನನ್ನ ಶಿರ ಉದರದೊಳಗಿದೆ. ಏನು ಮಾಡೋದು ದೇವ, ಏನು ಮಾಡೋದು? ಕಾಪಾಡು. ಉರಿಯಲಾರೆ, ತಡೆಯಲಾರೆ ಈ ಉರಿಯನ್ನು. ಜೀವವು ಹೋಗಲಾರದು. ಓ ರಾಮ, ರಕ್ಷಿಸು ರಾಮ. ಅಯ್ಯ ಈ ರೀತಿ ನುಡಿಬೇನೆ. ಹಾಗೇ ಕರೆಯುವುದಕ್ಕೆ ಕಾರಣ ಉಂಟು. ನಿನ್ನನ್ನು ಉದ್ದೇಶಿಸಿ ಕರೆಯಬಹುದಾದಂತಹ ನಾಮ ಯಾವುದು ಎನ್ನುವುದು ಈ ಕಾಲಕ್ಕೆ ನನಗೆ ವೇದ್ಯವಲ್ಲದ ಹೊತ್ತಿನಲ್ಲಿ ನಿನ್ನ ಸ್ವಭಾವವನ್ನು ಕೂಡ ನಿರ್ಣಯಿಸಲಾಗದಂತಹ ಸಂದಿಗ್ಧತೆ ನನಗೆ ಬಂದ ಕಾಲದಲ್ಲಿ ನೀ ತಾಡುತ್ತಿರುವಂತಹ ಮಾತಿನ ಮೂಲಕ ನೀ ಇಂಥ ವರ್ಗಕ್ಕೆ ಸೇರಿದವನಿರಬಹುದು ಎನ್ನುವುದನ್ನು ಗ್ರಹಿಸುವುದಕ್ಕೂ ಸಾಧ್ಯ ಆಗದ ಸ್ಥಿತಿಯಲ್ಲಿ ನಿನ್ನ ದೇಹಾಕಾರವನ್ನೇ ಆಧಾರವಾಗಿಟ್ಟುಕೊಂಡು ಆಲಯ ದೀರ್ಘದೇಹಿ ಅದಕ್ಕಿಂತ ಸೋಜಿಗವಾದದ್ದು ನೀ ನನ್ನನ್ನು ಕಂಡು ಆಡುತ್ತಿರುವೆಯಲ್ಲವೋ ನೇಹಿ. ನೀ ಆಡುವ ಮಾತಿನ ಮೂಲಕವೇ ನಿನ್ನೊಳಗಿನ ಸ್ನೇಹ ಭಾವವನ್ನು ನಾ ಈ ಕಾಲಕ್ಕೆ ಹೊಂದಿ ಮಾತನಾಡುವುದಕ್ಕೆ ತೊಡಗಿತ್ತು. ಅಯ್ಯ, ದೀರ್ಘವಾದಂತಹ ದೇಹ,
ಹೌದು. ವಿಕಾರವಾದಂತಹ ಯೋಜನ ವಿಸ್ತೀರ್ಣವಾದಂತಹ ಖಡ್ಗಗಳು. ಹೌದು. ಅದರಿಂದ ನೀ ಇಲ್ಲಿಯ ತನಕ ಮಾಡಿರಬಹುದಾದಂತಹ ಕರ್ಮಗಳಾವುದು ಎನ್ನುವುದನ್ನು ತರ್ಕಿಸುವುದಕ್ಕೆ ಹೊರಟರೆ ನಮಗೆ ಸುಸ್ಪಷ್ಟವಾಗಿಯೇ ಉಂಟು. ನಮ್ಮಿವಯರನ್ನು ಹಿಡಿದು ತಿನ್ನುವುದಕ್ಕೆ ಹೊರಟವನಿಗೆ ಯಾವ ಕಾಲಕ್ಕೆ ನಮ್ಮ ಬಾಣದ ಕಾರಣದಿಂದಲೋ ಕೂರಸ್ಯ ಕಾರಣದಿಂದಲೋ ನಿನ್ನ ಕರಗಳು ವಿಧ್ವಂಸಗೊಂಡ ಹೊತ್ತಿನಲ್ಲಿ ನಿನ್ನ ಅಂತರಂಗಗಳ ಒಂದು ಶುಭದೀಪ್ತಿ ಎನ್ನುವುದು ಪ್ರಜ್ವಲಿತವಾಗಿ ಹೌದು. ಬಗೆ ಬಗೆಯಾಗಿ ಶುದ್ಧಾಚಾರದ ಮಾತುಗಳನ್ನು ಆಡುವುದಕ್ಕೆ ತೊಡಗಿದೆ. ನಿನ್ನ ದೇಹದ ಸ್ಥಿತಿ, ನೀನು ಆಡುತ್ತಿರುವಂತಹ ಮಾತುಗಳಿಗೂ ಒಂದು ಅಂತರವನ್ನು ಕಂಡುಕೊಂಡ ಕಾಲಕ್ಕೆ ಕುತೂಹಲ ಮನಸ್ಸನಾಗಿ ನಾ ಕೇಳುವುದು ಆಗು. ನೀ ರಾಕ್ಷಸನೂ ಅಲ್ಲ. ನಿನ್ನ ದೇಹವನ್ನು ಕಂಡಾಗ ಇಂಥ ಮುನಿವರ್ಗಕ್ಕೆ ಸೇರಿದವರೆನ್ನುವುದಾಗಿ ನಾವು ಆಡುವುದಕ್ಕೆ ಬರುವುದಿಲ್ಲ. ದೇವತಾ ವರ್ಗದಲ್ಲಿ ಇಂತಹದೊಂದು ಆಕಾರ ಉಂಟು ಎನ್ನುವುದಾಗಿ ನಾವು ಕೇಳಿದ ಇತಿಹಾಸ ಇಲ್ಲ. ಹಾಗಿದ್ದರೆ ನಾವು ಕೇಳದೇ ಇರುವುದು, ನಾವು ನೋಡದೇ ಇರುವುದು ಎಷ್ಟುಂಟು ಈ ಪ್ರಪಂಚದಲ್ಲಿ ಎನ್ನುವುದು ನಿನ್ನಂತರನ್ನು ನೋಡಿದಾಗ ನನಗೆ ಅರ್ಥ ಆಗುವುದು. ನಾವು ಕೇಳದೇ ಇರುವುದರ ಕುರಿತಾಗಿ, ನೋಡದೇ ಇರುವುದರ ಕುರಿತಾಗಿ ಮೊದಲ ಬಾರಿಗೆ ಕಂಡ ಕಾಲದಲ್ಲಿ ಕೇಳುವ ನೋಡುವ ಕುತೂಹಲ ನಮ್ಮ ವಯರಿಗೂ ಉಂಟು. ನೀ ಯಾರು ಪ್ರಭು ರಾಮಚಂದ್ರ ಕೂಲ ಶಿರಮುನಿ ಶಾಪ ಭಾಜನ ಶಿರವ ಇಂದ್ರನೋ ಶ್ರೀಪತಿಯು ಕಡಿದುರಿಸೆ ದೇಹವಾ, ಶ್ರೀಪತಿಯು ಕಡಿದುರಿಸೆ ದೇಹವಾ, ಪಾಪನಾಶಭಿಶಾಪವೆಂದಿಯ ತಾಪಸನ ನುಡಿ ಸತ್ಯ ವಿಶ್ವಾವಸು ಗಂಧರ್ವಾ. ಓ ಶ್ರೀರಾಮಚಂದ್ರ, ಹಾ, ನಿನ್ನ ಭವ್ಯ ದರ್ಶನದಿಂದ ನಾನು ಸಂತುಷ್ಟನಾದೆ. ಸರಿ. ನನ್ನ ಪರಿಚಯ, ನಾನು ಒಬ್ಬ ಗಂಧರ್ವ. ಓಹೋ. ನಾನು ಧನು ದೇವತೆಯ ಮಗ. ನನ್ನ ಹೆಸರು ವಿಶ್ವಾವಸು ಎಂದು. ಓಹೋ. ನಾನು ಕೂಡ ಮಹಾಕಾಂಕ್ಷಿಯಾಗಿ ನನಗೆ ದೀರ್ಘ ಆಯುಷ್ಯು ಬೇಕೆಂದು ಆ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನನ್ನು ಅವನನ್ನು ನನ್ನ ತಪಸ್ಸಿನ ಮೂಲಕವಾಗಿ ವರಿಸಿ ಅವನಿಂದ ದೀರ್ಘಾಯುಷ್ಯನ್ನು ಪಡೆಕೊಂಡೆ ನಾನು. ಅಷ್ಟೇ ಅಲ್ಲ, ಅಷ್ಟ ಸಿದ್ಧಿಯನ್ನು ಕಲಿತು ಮೈಗೂಡಿಸಿಕೊಂಡೆ. ಆಗ ನನ್ನಲ್ಲಿ ಅಹಂಕಾರವಾಯಿತು. ಆ ಅಹಂಕಾರದ ಮತದಿಂದ ಅಷ್ಟ ಸಿದ್ಧಿಯಿಂದ ನಾನು ಘೋರ ರಾಕ್ಷಸರ ರೂಪವನ್ನು ತಾಳಿ ಭೂಲೋಕದಲ್ಲಿ ಬಂದು ಕಾಡುಗಳಲ್ಲಿ ಅರಣ್ಯದಲ್ಲಿ ತಪಸ್ಸನ್ನು ಮಾಡುತ್ತಿರುವಂತಹ ಆ ಮುನಿವರಿಯರನ್ನು ಹಿಂಸಿಸಲು ಪ್ರಾರಂಭಿಸಿದೆ. ಒಮ್ಮೆ ಅವರನ್ನು ನಿತ್ಯವೂ ಹಿಂಸಿಸುವುದು ನನ್ನ ದೈನಂದಿನ ವಿನೋದದ ಆಟವಾಗಿತ್ತು. ಹಾಗಿರುವಾಗ ಒಂದು ದಿನ ಸ್ಥೀಲಾಶಿರ ಎಂಬಂತಹ ಮುನಿ ಅವನನ್ನು ಕಣಕಲು ಹೋದಾಗ ಅವನು ನನಗೆ ಕೋಪಿಸಿ ಶಪಿಸಿದನು. ಯಾವ ಘೋರ ರೂಪದಲ್ಲಿ ನೀನು ಧಾರಣೆ ಮಾಡಿದ್ದೀಯಾ ಆ ಘೋರ ರೂಪ ನಿನ್ನ ಸ್ಥಾಯಿ ರೂಪವಾಗಲಿ ಎಂದು ನನಗೆ ಶಾಪವನ್ನು ಇತ್ತನು. ನಾನು ಅವನಲ್ಲಿ ಕಾಡಿ ಬೇಡಿದಾಗ ಹೇಳಿದ, ಒಂದು ದಿನ ಮಹಾ ಶ್ರೀಮನ್ನಾರಾಯಣ ದರಗಿಳಿದು ಬರುತ್ತಾನೆ, ಶ್ರೀರಾಮನ ರೂಪದಲ್ಲಿ ಅವನ ದರ್ಶನ ಆದರೆ ನಿನಗೂ ಅನಂತ ನಿನ್ನ ಶಾಪ ವಿಮೋಚನೆ ಆಗುತ್ತದೆ ಎಂದು ಹೇಳಿ ಹೋದ. ತಕ್ಷಣ ನನ್ನಲ್ಲಿ ಅಂಧಕಾರವೇ ಬಂತು, ಸುಜ್ಞಾನವೂ ಹೋಯಿತು, ಎಲ್ಲ ನೆನಪು ಶಕ್ತಿಯನ್ನು ಕಳಕೊಂಡೆ. ನಾನು ರಕ್ಕಸನಾದೆ. ಹಾಗಿರುವಾಗ ಒಂದು ದಿನ ಮುಗಿಗಳ ಮೇಲೆ ಆ ಇಂದ್ರದೇವನು ಹೋಗುತ್ತಿರುವಾಗ ನನಗೆ ಮತ್ತೇರಿ ಮೇಲೇರಿ ಅವನನ್ನು ಕೆಣಗಿದೆ. ಕೋಪ ಕುಪಿತನಾದಂತ ಇಂದ್ರದೇವ ಕೆಳಗಿಳಿದು ಅವನ ವಜ್ರಾಯುಧದಿಂದ ನನ್ನ ತಲೆಗೆ ಹೊಡೆದ. ಆ ಹೊಡೆದ ರಭಸಕ್ಕೆ ನನ್ನ ತಲೆ ಹೊಟ್ಟೆ ಸೇರಿತು, ಕಾಲುಗಳು ಹೊಟ್ಟೆಯನ್ನು ಸೇರಿತು. ಅವನಲ್ಲಿ ಕಾಡಿದಾಗ ಬಿಡಿದಾಗ ನನಗೆ ಹೊಟ್ಟೆಯಲ್ಲಿ ಒಂದು ಬಾಯಿಯನ್ನು ಇಟ್ಟ.
ನಿನಗೆ ಋಷಿ ಶಾಪದಂತೆ ಮುಂದೊಂದು ದಿನ ಶ್ರೀರಾಮಚಂದ್ರನ ದರ್ಶನವಾಗುತ್ತದೆ, ಆಗ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎಂದು ಹೇಳಿದ. ಸರಿ ದೇವಾ, ಆ, ಈ ಸ್ಥಿತಿಯಲ್ಲಿ ಅದೆಷ್ಟೋ ಶತಮಾನಗಳಿಂದ ಇಲ್ಲಿ ಬೀಳುತ್ತಾ ಕೊರಗುತ್ತಾ ಇದ್ದೇನೆ, ಕೈಗೆ ಸಿಕ್ಕಿದ್ದನ್ನು ತಿನ್ನುತ್ತಾ ಇದ್ದೇನೆ. ಅದು ಸೂರ್ಯೋದಯವಾಗಲಿ ಸೂರ್ಯಾಸ್ತವಾಗಲಿ ಋತುಗಳೇ ಅದು ಬದಲುತ್ತಿರಲಿ, ಯಾವುದೇ ಗೋಚರವಿಲ್ಲದೆ ಈ ಒಂದು ಸಂಕಷ್ಟದಲ್ಲಿ ಇಲ್ಲಿಯೇ ನಿಮ್ಮ ದಾರಿಯನ್ನು ನೋಡುತ್ತಾ ಇದ್ದೇನೆ. ನಿಮ್ಮ ದರ್ಶನವಾಯಿತು, ನನ್ನ ಕರಗಳನ್ನು ಕತ್ತರಿಸಿದ್ದೀರಿ, ನನ್ನ ದೇಹವನ್ನು ಸುಟ್ಟಿ ನನ್ನ ಶಾಪಮೋಚನೆ ಮಾಡಿ ಕರ್ತಾದನೆ ಕಾಪಾಡಿ ರಕ್ಷಿಸು ದೇವಾ, ರಕ್ಷಿಸು. ಶಾಪ ವಿಮೋಚನೆಯಾಗಬೇಕು ಅಂತಾದರೆ ಪರಿತಪಿಸುವಂತ ಈ ಶರೀರವನ್ನ ಸುಡಬೇಕು ಅಂತಾಯಿತು. ಹೌದು ದೇವ. ಅದು ಮುನಿವಾಣಿಯೇ ಆಗಿರುವಾಗ, ದೇವವಾಣಿಯೇ ಆಗಿರುವಾಗ ಧಿಕ್ಕರಿಸುವುದಕ್ಕೆ ಸಾಮಾನ್ಯರಾದಂತಹ ನಾವೇ ಯಾರು? ತಮ್ಮ ಲಕ್ಷ್ಮಣ, ಅಣ್ಣ, ಕಬಂಧ ನಾಮಕನಾದಂತ ಈ ಕಾಲಕ್ಕೆ ಧನುನಾಮಕನಾದಂತ ಗಂಧರ್ವನಾದಂತ ಈತನಿಗೆ ಬಂದಂತ ಶಾಪ ನಮ್ಮಿಂದಲೇ ಪರಿಶಾಪವಾಗ್ತದೆ ಅಂತ ಆದ್ರೆ ನಾವು ಯಾಕೆ ಆಲೋಚನೆ ಮಾಡಬೇಕು? ಒಳಗಿರುವಂತ ಕಟ್ಟಿಗೆಗಳನ್ನ ತಂದು ಇಟ್ಟು ಜೋಡಿಸಿ ಅವನನ್ನ ಅದರಲ್ಲಿ ಮಲಗಿಸಿ ಸುಟ್ಟೆ ಬಿಡುವ. ಮುಂದೇನಾಗ್ತದೆ ನೋಡಿ. ಸ್ವಾಮಿ ಭೂಮಿಯ ಕ್ಷೇಮದಿ ಪ್ರಾತಿಗೇರು ತ್ರಿಗುಣದೇವ ಶಿರೋದೊಳಾದ ಭೂಮಿಯ ರಮಣ ರಾಮ ಮನೋವಿ ರಾಮ ಸಜ್ಜನ ಪ್ರೇಮ ಸ್ವಾಮಿ ಶ್ರೀರಾಮಚಂದ್ರ, ನೀನು ಶ್ರೀಮನ್ನಾರಾಯಣ. ಲೋಕದಲ್ಲಿ ಆಗಿರುವಂತಹ ಕಷ್ಟಗಳು ಆ ಮುನಿವರಿಯರು ಸದ್ಭಕ್ತರ ಮಾತನ್ನು ಕೇಳಿ ಈ ಇಳೆಯ ಭಾರವನ್ನು ನಿಲ್ಲಿಸುವುದಕ್ಕಾಗಿ, ಈ ಇಳೆಯಲ್ಲಿ ಕ್ಷೇಮವನ್ನು ಬಯಸುವುದಕ್ಕಾಗಿ ನಿನ್ನ ಜನನವಾಗಿದೆ. ನೀನು ಇಂದು ಭಕ್ತಿ ವಿಮೋಚನೆಯ ದುಃಖದಲ್ಲಿ ಇದ್ದಿ. ನಿನ್ನ ಈ ದುಃಖ ಆದಷ್ಟು ಬೇಗ ನಿವಾರಣೆ ಆಗುತ್ತದೆ. ಇದೇ ಒಂದು ಪಂಪಾ ನದಿ ಇದೆ. ಇಲ್ಲಿ ಪಂಪಾ ನದಿಯ ಹತ್ತಿರದಲ್ಲಿ ಋಷ್ಯಮಿಗುವಂತಹ ಪರ್ವತದಲ್ಲಿ ಸುಗ್ರೀವನೆಂಬಂತಹ ವಾನರ ವೀರನೊಬ್ಬನಿದ್ದಾನೆ. ಅವನು ನಿನ್ನಂತೆಯೇ ಪತ್ನಿಯ ಆ ಒಂದು ವಿಯೋಗದ ದುಃಖದಲ್ಲಿದ್ದಾನೆ. ಅವನ ಅಣ್ಣ ಆ ಕ್ರೂರ ದುಷ್ಟ ವಾಲಿ, ಆ ವಾನರರ ರಾಜ, ಅವನು ತನ್ನ ತಮ್ಮನ ಪತ್ನಿಯನ್ನು ಬಲಾತ್ಕಾರದಿಂದ ತನ್ನ ಅಂತಃಪುರದಲ್ಲಿರಿಸಿದ್ದಾನೆ. ಆ ಪತ್ನಿ ವಿಯೋಗದ ದುಃಖದಿಂದ ಆ ಸುಗ್ರೀವ